ಮುಂದಿನ ಪ್ರಧಾನಿಗಳು ಅಂತ ರಾಹುಲ್ ಗಾಂಧಿ ಮಲ್ಲಿಕಾರ್ಜುನ ಬಿಟ್ಟು ಮಲ್ಲಿಕಾರ್ಜುನ್ ಖರ್ಗೆ ಬಿಟ್ರೆ ಮುಂದೆ ಯಾರಂತಾನ ಯಾರ ಪ್ರಧಾನಿ ಕ್ಯಾಂಡಿಡೇಟ್ ಯಾರಿದ್ದಾರೆ ಕಾಂಗ್ರೆಸ್ಸಲ್ಲಿ? ಕಾಂಗ್ರೆಸ್ಸಲ್ಲಿ ಪ್ರಧಾನಿ ರಾಹುಲ್ ಗಾಂಧಿ ಮಲ್ಲಿಕಾರ್ಜುನ ಖರ್ಗೆ ಅವ್ರು ಬಿಟ್ಟು ನಮ್ಮ ಕರ್ನಾಟಕ ಮಲ್ಲಿಕಾರ್ಜುನ ಖರ್ಗೆ ಅದು ಬಿಟ್ಟು ಬೇರೆ ಯಾರು ಆಗ್ತಾರೆ? ನಮ್ಮ ಸಿದ್ದರಾಮಯ್ಯ ಅವ್ರು ಆಗ್ಬೋದು, ಬಟ್ ಅವ್ರು ಆಗಲ್ಲ ಅಂತ ಹೇಳಿದ್ದಾರೆ. ಸಿದ್ದರಾಮಯ್ಯ ಎಲ್ಲ ಹೇಳ್ಬೋದು. ಈ ರಾಜ್ಯ ರಾಜಕಾರಣ ಮುಗಿದ್ಮೇಲೆ ನೆಕ್ಸ್ಟ್ ರಾಷ್ಟ್ರ ರಾಜಕಾರಣಕ್ಕೆ ಹೋಗ್ಬೋದು, ಹೇಳೋಕ್ಕಲ್ಲ. ಈಗ ಅಧಿಕಾರದ ಆಸೆ ಅಂದರೆ ಹೋಗ್ಬೋದು. ಸಿದ್ದರಾಮಯ್ಯ ಚಾನ್ಸ್ ಅದೇ. ಈಗ ನೆಕ್ಸ್ಟ್ ಸಲಗೂ NDA ಮೈತ್ರಿ ಕೂತ್ರ ಆದರೆ ಅಲ್ಲ ಇಂಡಿಯಾ ಮೈತ್ರಿಕೂಟ ಆದರೆ ಅವಾಗ ಯಾರು ಈಗ ಏನೇ ಆದರೂ ಈಗ ರಾಹುಲ್ ಗಾಂಧಿಗೂ 5 ವರ್ಷ ಕೊಡಲ್ಲ, 10 ತಿಂಗಳು ಹಂಚ್ಕೋತಾರೆ. ನಮ್ಮ ಮಮತಾ ಬ್ಯಾನರ್ಜಿ, ಕಿರಿಜಿ ಆನಂದ್ವಾಲು, ಸೈಕಲ್ ಇವರು ಎಲ್ಲ 10 ತಿಂಗಳು ಹಂಚ್ಕೋತಾರೆ, ಅವ್ರೊಬ್ಬರಿಗೆ ಕೊಡಲ್ಲ. ಈಗ ಮೆಜಾರಿಟಿ ತಗೊಳಕ್ಕೆ ಎಷ್ಟು 200 ಹಂಚ್ಕೊಂತೀರಿ ಅಂತ ಹೇಳಿದ್ರಲ್ಲ, ಇವಾಗ ಇನ್ ಕೇಸ್ ಏನಾದರೂ ಆ ಥರ ಹಂಚ್ಕೊಂಡ್ರೆ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ನಮ್ಮ ಭಾರತದ ಗೌರವ ಕಡಿಮೆ ಆಗಲ್ಲ ಸರ್? ಇವಾಗ ಅದು ಹೆಂಗಾಗುತ್ತೆ ಅಂದರೆ ಈ CM ಸ್ಥಾನಕ್ಕೆ ಜಗಳ ಆಡ್ತಾರಲ್ಲ, 6 ತಿಂಗಳಿಗೆ ಏನು ಮಾಡೋಕ್ಕಾಗಲ್ಲ.